ಆ ಭಗವಂತನ ವಿಷಯದಲ್ಲಿ ಪರಿಶುದ್ಧವಾದಂತಹ ಒಂದು ಮನಸ್ಸನ್ನು ನಾವು ಇಟ್ಟುಕೊಂಡು ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು. ಇಂತಹ ಒಂದು ದೇವಸ್ಥಾನಗಳು ನಮ್ಮ ದೇಶದಲ್ಲಿರ್ತಕ್ಕಂತಹ ದೇವಸ್ಥಾನಗಳಿಗೆ, ನಾವೆಲ್ಲರೂ ಇರ್ತಕ್ಕಂತಹ ಕಡೆಗಳಲ್ಲಿ ಅನೇಕ ದೇವಸ್ಥಾನಗಳಿವೆ. ನಾನೆಲ್ಲ ಕಡೆ ಹೇಳ್ತಾ ಇರ್ತೀನಿ ಏನು ಅಂತಂದರೆ, ನಮ್ಮ ದೇಶದಲ್ಲಿ ಅನೇಕ ಕ್ಷೇತ್ರಗಳಿವೆ. ಕ್ಷೇತ್ರಗಳಿಗೆ ಎಲ್ಲರಿಗೂ ಯಾವಾಗಲೂ ಹೋಗಿ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕೆಲವರಿಗೆ ಯಾವಾಗೋ ಜೀವನದಲ್ಲಿ ಒಂದು ಸಲ ಮಾತ್ರ ಹೋಗಿ ಬರುವ ಸಾಮರ್ಥ್ಯ ಮಾತ್ರ ಇರುತ್ತೆ ಕೆಲವರಿಗೆ. ಕೆಲವರಾದರೆ ವರ್ಷ ಹೋಗಿ ಬರುವುದು ಅಂತ ಹೀಗೆಲ್ಲ ಇರುತ್ತೆ. ಆದರೆ ನಮ್ಮ ಊರಿನೊಳಗೆ ಒಂದು ದೇವಸ್ಥಾನ ಅನ್ನೋದು ಇರುತ್ತೆ, ನಮ್ಮ ಸಮೀಪದಲ್ಲಿ ಒಂದು ದೇವಸ್ಥಾನ ಅನ್ನೋದು ಇರುತ್ತೆ. ಆ ಒಂದು ದೇವಸ್ಥಾನಕ್ಕಂತೂ ನಾವು ಯಾವಾಗಲೂ ಹೋಗ್ತಾ ಇರಬೇಕು. ಯಾವಾಗ ಹೋಗಬೇಕು? ದಿವಸ ಹೋಗಬೇಕು. ನಮ್ಮ ದೇವಸ್ಥಾನಕ್ಕೆ ದಿವಸ ಹೋಗಿ ಸ್ವಲ್ಪ ಹೊತ್ತಲ್ಲಿದ್ದು ದೇವರ ದರ್ಶನ ಮಾಡ್ಕೊಂಡು ಬರಬೇಕು. ಒಂದು ವೇಳೆ ದಿವಸ ನಮಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಅಷ್ಟೆಲ್ಲ ಸಮಯ ನಮಗಿಲ್ಲ, ಕೆಲಸಗಳಿವೆ, ತುಂಬ ಒತ್ತಡ ಇದೆ ಅಂತಂದರೆ ಆಗ 2 ದಿವಸಕ್ಕೊಂದ್ಸಲಿ ಆದರೂ ಹೋಗಬೇಕು. ಇಲ್ಲ 2 ದಿವಸಕ್ಕೊಂದ್ಸಲಿನೂ ನಮಗೆ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ, ನಮಗೆ ತುಂಬ ಕೆಲಸ ಉಂಟು ಅಂತಂದರೆ ವಾರಕ್ಕೊಂದು 2 ಸಲ ಆದರೂ ಹೋಗಬೇಕು. ಇಲ್ಲ ವಾರಕ್ಕೊಂದು 2 ಸಲಿನೂ ನಮಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತಂದರೆ ವಾರಕ್ಕೆ 1 ದಿವಸ ಆದರೂ ಖಂಡಿತ ಹೋಗಲೇಬೇಕು. ಇಲ್ಲ ವಾರಕ್ಕೊಂದು ದಿವಸನೂ ನಮಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಮಾತ್ರ ಯಾರು ಹೇಳಬಾರ್ದು. ಯಾಕೆಂತಂದರೆ 1 ವಾರಕ್ಕಿಂತಲೂ ಹೆಚ್ಚು ಸಮಯ ನಮ್ಮ ದೇವಸ್ಥಾನಕ್ಕೆ ಹೋಗಲಿಕ್ಕೆ ನಾವು ತಗೊಳ್ಬಾರದು. ಅಷ್ಟೆಲ್ಲ ಕೆಲಸಗಳು ಯಾರಿಗೂ ಇರುವುದಿಲ್ಲ. ನಮಗೆ ಗೊತ್ತೇ ಇದೆ, ನಮಗೆ ಗೊತ್ತಿಲ್ವಾ ಎಷ್ಟು ಕೆಲಸಗಳಿರುತ್ತೆ ಅಂತ ಯಾರಿಗೆ? ಒಂದು ವಾರದೊಳಗೆ 15ರಿಂದ 20 ನಿಮಿಷಗಳಷ್ಟು ಕಾಲ ದೇವಸ್ಥಾನಕ್ಕೆ ಹೋಗಿ ಬರಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಕೆಲಸಗಳು ಪ್ರಾಯ ಮುಖ್ಯಮಂತ್ರಿಗೂ, ರಾಷ್ಟ್ರಪತಿಗೂ, ಪ್ರಧಾನಮಂತ್ರಿಗೂ ಇರಲ್ಲ.